ಎಲ್ರಿಗೂ ನಮಸ್ಕಾರ. ಇದು ಸತ್ಯ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಒಬ್ಬ ಮನುಷ್ಯ ಏಳು ಜನ ಇರ್ತಾರಂತೆ. ಒಬ್ಬನ ಥರ 7 ಜನ ಇರ್ತಾರಂತೆ ಮನುಷ್ಯರು. ಒಬ್ಬನ ಥರ 7 ಜನ ಇರ್ತಾರಂತೆ. ಆದರೆ ಮರುಜನ್ಮ ಅಂತ ಕೇಳಿದ್ದೀರಾ? ಎಸ್, ಖಂಡಿತ ಇದು ಸತ್ಯ. ಇದು ಕೂಡ ಸತ್ಯ. ಒಂದು ಜನ್ಮದಲ್ಲಿ ಹುಟ್ಟಿ ಇನ್ನೊಂದು ಜನ್ಮದಲ್ಲಿ ಬರ್ತಾನೆ ಅಂದರೆ ಅದು ನಿಜವಲ್ಲಿ ನಂಬಕ್ಕಾಗದಿರೋಂಥದ್ದು. ಕರೆಕ್ಟ್ ಅಲ್ವಾ? ಯಾರೂ ನಂಬೋದಿಲ್ಲ ಅದು. ಈ ಜನ್ಮದಲ್ಲಿ ಸತ್ತು ಮತ್ತು ಇನ್ನೊಂದು ಜನ್ಮದಲ್ಲಿ ಹುಡ್ತಾ ಅಂದರೆ ಪಾಪ ಮಾಡಿದವರು ಯಾರು ಹುಟ್ಟಲ್ಲ. ಪಾಪ ಮಾಡಿದವರು ಯಾರಿಗೂ ಮತ್ತೆ ಜನ್ಮ ಸಿಗೋದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಆದರೆ ಒಂದು ನಡೆದಿದೆ, ಒಂದು ಘಟನೆ ನಡೆದಿದೆ. ಹೆಂಗೆ ನಡೆದಿದೆ ಅಂದರೆ ಭಾರತ ದೇಶದಲ್ಲಿ ನಡೆದಿರೋಂಥದ್ದು. ಹೆಂಗಪ್ಪ ಅಂದರೆ ಇಬ್ಬರು ಗಂಡ ಹೆಂಡತಿ, ಅವ್ರಿಗೆ ಒಬ್ಬನ ಮಗ. ಅದು ಸುಮಾರು ವರ್ಷದ ನಂತರ ಹುಟ್ಟಿದ್ದು ಅವನು. ಆಯಿತಾ? ಹೀಗಾಗಿ ಒಂದು ಸತಿ ಏನಾಯಿತು, ಸ್ಕೂಲ್ಗೆ ಹೋದಾಗ ಆ ಹುಡುಗ ಬಾವಿ ಹತ್ರ ಆಟ ಆಡಬೇಕಾದ್ರೆ ನೀರೊಳಗೆ ಬಿದ್ದು ಸಾವಾಗ್ಬಿಡುತ್ತೆ. ಸುಮಾರು ವರ್ಷದ ನಂತರ ಹುಟ್ಟಿದ್ದ ಹುಡುಗ. ಆದರೆ ಸ್ಕೂಲ್ಗೆ ಹೋದಾಗ ಬೆಳೀತಾ ದೊಡ್ಡವನಾದ 7ನೇ ಕ್ಲಾಸು 8ನೇ ಕ್ಲಾಸ್ಗೆ ಹೋದ. 8ನೇ ಕ್ಲಾಸ್ ಆದಮೇಲೆ ಆಡಬೇಕಾದ್ರೆ ನೀರಲ್ಲಿ ಬಿದ್ದು ಸತ್ತೋದ. ಸುಮಾರು ವರ್ಷದ ನಂತರ ದೇವ್ರಿಗೆ ತುಂಬ ಪ್ರಾರ್ಥನೆ ಮಾಡಿಕೊಂಡು ಹರಕೆಯಿಂದ ಅದು ಇದು ಮಾಡಿ ಆ ಒಂದು ಹುಡುಗ ಏನು ಜನ್ಮ ತೊಗೊಂಡಿದ್ನೋ ಅದು ಭಾರತ ದೇಶದಲ್ಲಿ ಹುಟ್ಟಿದ್ದ ಅವನು. ಸರಿ, ಸುಮಾರು ವರ್ಷ ತಂದೆ ತಾಯಿಗಳು ತುಂಬ ಬೇಜಾರಾಗಿ ಹೋಗ್ಬಿಟ್ರಂತೆ. ತುಂಬ ಬೇಜಾರಾಗೋದ್ರು. ಏನು ಹಿಂಗಾಗೋಯ್ತಲ್ಲ ಅಂಥೇಳಿ ನೊಂದು ಬೆಂದು ಇದ್ದಿದ್ದೇ ಒಬ್ಬನ ಮಗ ಹಿಂಗಾಗ್ಬಿಡ್ತಲ್ಲ ಅಂತ. ಕೆಲವು ವರ್ಷಗಳ ನಂತರ, 20 ವರ್ಷದ ನಂತರ ಸೌತ್ ಆಫ್ರಿಕಾದಲ್ಲಿ ಒಂದು ಹುಡುಗನ ಜನ್ಮ ಆಗಿರುತ್ತೆ. ಆ ಹುಡುಗ ಬೇರೆ ಹಿಂದಿ ಭಾಷೆ ಮಾತಾಡೋಕ್ಕೆ ಶುರು ಮಾಡಿರ್ತಾನಂತೆ. ಹುಟ್ಟಿರೋದು ಸೌತ್ ಆಫ್ರಿಕಾದಲ್ಲಿ ಆದರೆ ಹಿಂದಿ ಮಾತಾಡೋಕ್ಕೆ ಶುರು ಮಾಡಿರ್ತಾನೆ. ಇದು ನಡೆದಿರೋದು ಯು ಪಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಭಾರತ ದೇಶದಲ್ಲಿ. ಆಯಿತಾ? ಅವನು ಇದಕ್ಕಿದ್ದಂಗೆ ಸೌತ್ ಆಫ್ರಿಕಾದಲ್ಲಿ ಅವನು ಹಿಂದಿ ಮಾತಾಡೋಕ್ಕೆ ಶುರು ಮಾಡಿದ್ದ. ಸ್ವಲ್ಪ ವರ್ಷದ ನಂತರ ಒಂದು ಹುಡುಗನ ಜನ್ಮ ಆದಮೇಲೆ ಅವರು 3 ಜನ ಅಕ್ಕ ತಂಗಿದ್ರು. ಒಂದು ಕೊನೆ ಹುಡುಗ ತಮ್ಮ ಒಬ್ಬನು ಹುಟ್ಟಿದ್ದ, ಸೌತ್ ಆಫ್ರಿಕಾದಲ್ಲಿ ಹುಟ್ಟಿದ್ದು. ಅವನು ಹಿಂದಿ ಮಾತಾಡೋದು ನೋಡಿ ಸೊ ಅವ್ರ ತಂದೆ ತಾಯಿಗಳಿಗೆ ಅವ್ರ ಭಾಷೆ ಅವ್ರಿಗಿತ್ತು. ಸೌತ್ ಆಫ್ರಿಕಾ ಭಾಷೆ ಏನು ಮಾತಾಡ್ತಿದ್ರು ಅವ್ರು ಮಾತಾಡ್ತಾಯಿದ್ರು. ಆದರೆ ಇವನು ಇದ್ದಕ್ಕಿದ್ದಂಗೆ ಕೆಲವು ಕ್ಷಣ ಹಿಂದಿಗಳು ಮಾತಾಡೋಕ್ಕೆ ಶುರು ಮಾಡ್ತಿದ್ದಂತೆ. ಸೊ ಇದೇನು ಅಂತ ಗೊತ್ತಾಗಲಿಲ್ಲ. ಇದನ್ನು ಎಲ್ಲ ಯಾರೋ ಗುರುಗಳ ಹತ್ರ ಹೋದರು. ಸೊ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಡಾಕ್ಟ್ರನ್ನ ಭೇಟಿಯಾದರು. ಸೊ ಏನು ಇವನು ಈ ಥರ ಎಲ್ಲ ಮಾಡ್ತಾನೆ ಹಿಂಗೆ ಅಂತ ಗೊತ್ತಾಗಲಿಲ್ಲ. ಸೊ ಒಬ್ಬ ಗುರು ಹೇಳ್ದ, ಇವನು ಯಾಕೋ ಇವನು ಈ ಜನ್ಮದಲ್ಲಿ ಇಲ್ಲಿ ಇವನು ಜನ್ಮ ಇದು 3ನೇ ಜನ್ಮ ಇದೆ, ಮೂರನೇ ಜನ್ಮ ಇವನು ಹುಟ್ಟಿರೋದು ಅಂತ ಒಬ್ಬ ಗುರು ಹೇಳದ್ನಂತೆ. 3ನೇ ಜನ್ಮ ಹುಟ್ಟಿರೋದು ನಿಮ್ಮ ಮಗ ಅನ್ನಂತೆ ಇಲ್ಲಿ. ಹೌದಾ ಅಂತ. ಹಂಗಾರೆ ಇವನು ಜನ್ಮ ಎಲ್ಲಿ ಅಂತ ಗೊತ್ತಿಲ್ಲ. ಅವನಿಗೆ ಬರುತ್ತೆ, ಸ್ವಲ್ಪ ಅವನಿಗೆ ಟೈಮ್ ಕೊಡಿ ಅಂಥೇಳಿ ಹೇಳಿದ್ನಂತೆ. ಸೊ ಅವ್ರದ್ದೇ ಭಾಷೆಗಳು ನಡೀತಾ ಇತ್ತು, ಇದಾಯಿತು, ಎಲ್ಲ ಆಯಿತು. ಆಮೇಲೆ ಅವನಿಗೆ ಮದುವೆ ಕೂಡ ಮಾಡಿಸಿದ್ರಂತೆ ತಂದೆ ತಾಯಿಗಳು. ಮದುವೆ ಮಾಡಿಸಿದ್ರು. ಸೊ ಇವ್ನು ಮದುವೆ ಆದಮೇಲೆ ಆದರೆ ಏನಾದರೂ ಮರಿತಾನೇನು, ಇವನು ಈ ಥರ ಆಡ್ತಾ ಇದ್ದಾನಲ್ಲ ಅಂತ. ಸೊ ಅಕ್ಕಂದಿರೆಲ್ಲ ದೊಡ್ಡವರು. ಸೊ ಅವ್ರಿಗೆಲ್ಲ ಮದುವೆ ಆಯಿತು, ಇವನಿಗೂ ಮದುವೆ ಆಯಿತು. ಇವನು ಆಮೇಲೆ ಹೆಂಡತಿ ಹತ್ರ ಹೇಳೋಕ್ಕೆ ಶುರು ಮಾಡಿದಂತೆ, ನಾನು ಇಲ್ಲಲ್ಲ, ನಾನು ಇಂಡಿಯಾ ಒಳಗಿರೋದು, ಇಂಡಿಯಾದವ್ನು ನಾನು, ನಮ್ಮ ತಂದೆ ತಾಯಿಯಲ್ಲಿದ್ದಾರೆ, ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಶುರು ಮಾಡಿದಂತೆ. ಆ ಹೆಂಡತಿ ಬಂದು ಅತ್ತೆ ಮಾವನಿಗೆ ಹೇಳಿದ್ಲು, ಇವನೇನು ಹಿಂಗೆ ಹೇಳ್ತಾ ಇದ್ದಾನಲ್ಲ ಇವನು, ನನಗೆ ಗೊತ್ತಿಲ್ಲ ಇದು ವಿಚಾರ. ಯಾಕಂದರೆ ಹುಡುಗಿಗೆ ಗೊತ್ತಿರಲಿಲ್ಲ ಆ ವಿಚಾರ, ಅವನ ಹೆಂಡತಿಗೆ ಗೊತ್ತೇ ಇರಲಿಲ್ಲ ಆ ವಿಚಾರ ಹೆಂಗೆ ಏನು ಅಂತ. ಆಮೇಲೆ ಇದು ಮದುವೆ ಆದಮೇಲೆ ಇವನು ಹೆಂಡತಿ ಹತ್ರ ಹಂಚ್ಕೊಂಡ. ಎಲ್ಲಿ ಅಂತ ಕೇಳಿದ್ರು. ಸೊ ಇವನೇನು ಮಾಡ್ದ, ನಾನು ಹೋಗ್ಬೇಕು ಭಾರತಕ್ಕೆ ಅಂತ ಹೇಳ್ದ. ಎಲ್ಲಿ ಅಂತ ಕೇಳಿದ್ರು. ಒಂದು ಯಾವುದೋ ಊರ ಹೆಸರು ಹೇಳ್ದ. ಆದರೆ ಯು ಪಿ ಅಂತ ಹೇಳ್ತಾ ಇಲ್ಲ. ಸೊ ಅದನ್ನು ಅವರು ಗೂಗಲಲ್ಲೆಲ್ಲ ಹುಡುಕಿ ಯಾವ ಊರು ಬರುತ್ತೆ ಏನು, ಭಾರತ ದೇಶದಲ್ಲಿ ಯು ಪಿ ಒಳಗಡೆ ಯಾವ ಊರದು, ಆ ಊರನ್ನ ಹುಡುಕಿದ್ರಂತೆ. ಊರನ್ನ ಹುಡುಕಿ ಸೊ ಇವನೇನು ಮಾಡ್ದ, ವೀಸಾ ಎಲ್ಲ ತೊಗೊಂಡು ಭಾರತ ದೇಶಕ್ಕೆ ತನ್ನ ಹೆಂಡ್ತಿನ ಕರ್ಕೊಂಡು ಭಾರತ ದೇಶಕ್ಕೆ ಬಂದಂತೆ. ಬಂದಲ್ಲಿ ಪೊಲೀಸ್ನವ್ರನ್ನ ಭೇಟಿಯಾದ. ಏರ್ಪೋರ್ಟಿಂದ ಇಳಿದ ತಕ್ಷಣ ಪೊಲೀಸ್ನವ್ರನ್ನ ಭೇಟಿಯಾಗಿ ನನಗೊಂದು ಸಹಾಯ ಆಗಬೇಕು ನಿಮ್ಮಿಂದ ಅಂತ ಕೇಳಿದಂತೆ ಪೊಲೀಸ್ನವ್ರಿಗೆ. ಏನದು ಅಂತ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ ಹಿಂಗೆ ಇಂಗ್ಲೀಷಲ್ಲಿ ಅವನು ಹೇಳ್ದ. ಸ್ವಲ್ಪ ಹಿಂದಿ ಮಾತಾಡೋಕ್ಕೆ ಶುರು ಮಾಡಿದ್ದಂತೆ. ಸ್ವಲ್ಪ ಹಿಂದಿ. ಯಾರು ಹೇಳ್ಕೊಟ್ಟಿಲ್ಲ ಅವನಿಗೆ ಯಾವ ಭಾಷೆನೂ ಬರೋದಿಲ್ಲ. ಅವನ ಭಾಷೆ ಇಂಗ್ಲೀಷ್ ಬಿಟ್ಟು ಅವ್ನಿಗೆ ಯಾವುದು ಬರ್ತಾ ಇರಲಿಲ್ಲ. ಆದರೆ ಹಿಂದಿ ಹೆಂಗೆ ಮಾತಾಡ್ತಾ ಇದ್ದ ಅನ್ನೋದೇ ಒಂದು ಆಶ್ಚರ್ಯವಾದ ವಿಚಾರ. ತುಂಬ ಆಶ್ಚರ್ಯವಾಯಿತು ಪೊಲೀಸ್ನವ್ರಿಗೆ. ಸೌತ್ ಆಫ್ರಿಕಾ ಹುಟ್ಟಿದ್ದೆಲ್ಲ ಅಲ್ಲೇ, ಎಲ್ಲ ನೋಡಿದ್ರು ಪಾಸ್ಪೋರ್ಟ್ ಎಲ್ಲ, ಹೌದು ಎಲ್ಲ ಅಲ್ಲಿದೆ, ಮತ್ತು ಹಿಂದಿ ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಆದರೆ ನಾನು ಇಲ್ಲೇ ಹುಟ್ಟಿದ್ದು, ನಾನು ಯಾಕೆ ಅಲ್ಲಿ ಹೋದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಂತೆ. ಪೊಲೀಸ್ನವ್ರಿಗೆ ನಗು ಬಂತು. ಈ ಜನ್ಮ ಇವೆಲ್ಲ ನಂಬೋದಿಲ್ಲ. ಕೆಲವರು ನಂಬೋದಿಲ್ಲ. ಈಗ ನಾವು ಕೂಡ ನಂಬೋದಿಲ್ಲ. ಈ ಜನ್ಮದಲ್ಲಿ ಸತ್ತು ಇನ್ನೊಂದು ಜನ್ಮದಲ್ಲಿ ಹುಡ್ತಾರಂದ್ರೆ ನಂಬೋಕ್ಕಾಗೋದಿಲ್ಲ, ಹಾಗಿರೋದಿಲ್ಲ. ಆದರೆ ಅದೇ ಜನ್ಮದಲ್ಲಿ ಸತ್ತು ಮತ್ತಲ್ಲಿ ಹುಟ್ಟಿದ ನೀವೇ ಅಂದರೆ ಹೆಂಗೆ ಅದು? ಕರೆಕ್ಟ್ ಅಲ್ವಾ? ಇವನು 8ನೇ ಕ್ಲಾಸಲ್ಲಿ ಇದ್ದಾಗ ಸತ್ತಿದ್ದು, ಇವನು ನೋಡಿದ್ರೆ ಆಗಲೇ ಮದುವೆ ಆಗಿದೆ. ಹೆಂಗೆ ಸಾಧ್ಯ? ಅಂದರೆ ಸತ್ತ ಮೇಲೆ ಎಷ್ಟೋ ಲೇಟ್ ಆದಮೇಲೆ 20 ವರ್ಷ ಆದಮೇಲೆ ಈ ಥರ ಆಗಿರೋಂಥ ಘಟನೆನ ಏನು ಗೊತ್ತಾಗಲಿಲ್ಲ. ಕಡೆಗೆ ಏನು ಮಾಡ್ದ ಇವನು, ಸರಿ ಪೊಲೀಸ್ನವ್ರು ಹೇಳಿದ್ರು, ಸರಿ ಆಯ್ತು ಬಾ ಅಂತ ಹೇಳಿ ಅವನ್ನ ಕರ್ಕೊಂಡು ಅವ್ನು ಹೇಳಿದ ಊರಿಗೆ ಕರ್ಕೊಂಡೋದ್ರು. ಇವನು ಕೆಲವು ಏನೇನೋ ಜ್ಞಾಪಿಸ್ಕೊಂಡು ಹೇಳೋಕ್ಕೆ ಶುರು ಮಾಡ್ದ. ಕೆಲವು ಹೋಯಿತು, ಕೆಲವು ಇತ್ತು, ಕೆಲವು ಜಾಗ ಇರಲಿಲ್ಲ.
ನಿಮ್ಮ ತಂದೆ ತಾಯಿ ಯಾರು ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಆಯಿತು, ಮತ್ತೆ ಹೋದ ಪೊಲೀಸ್ನವರು. ಸರಿ ನಿಮ್ಗೆ ಯಾವ ಜ್ಞಾಪಕ ಬರುತ್ತೋ ಬನ್ನಿ, ನಾನು ನಿಮ್ಮ ಸಹಾಯ ಮಾಡ್ತೀವಿ, ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ಬೇರೆ ದೇಶದಿಂದ ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು, ಇವನು ಹೋಗಿ ಹೋಟ್ಲಲ್ಲಿ ಉಳ್ಕೊಂಡ, ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಿದ್ದ ಇವನು. ಮತ್ತು ಇವನಿಗೆ ಸ್ವಲ್ಪ 1-2 ದಿವಸ ಆಯಿತು, 3 ದಿವಸ ಆಯಿತು, ಮತ್ತೇನೋ ಜ್ಞಾಪಕ ಬರೋಕ್ಕೆ ಶುರು ಆಯಿತು. ತಂದೆ ಹೆಸರು ಜ್ಞಾಪಕ ಬಂತು, ತಾಯಿ ಹೆಸರು ಜ್ಞಾಪಕ ಬಂತು, ಎಲ್ಲವನ್ನೂ ಜ್ಞಾಪಿಸ್ಕೊಂಡ. ಬೆಳಿಗ್ಗೆ ಎದ್ದು ಒಂದು ಡೈರಿಯಲ್ಲಿ ಬರೆದುಕೊಂಡಂತೆ ಹೆಸರುಗಳನ್ನ. ಬರೆದು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದಂತೆ, ನನ್ನ ತಂದೆ ಹೆಸರು ಇದು, ನನ್ನ ತಾಯಿ ಹೆಸರು ಇದು, ರೀಮಾ ನನ್ನ ತಾಯಿ ಹೆಸರು, ತಂದೆ ಹೆಸರು ಭೀಷ್ಮ ಅಂತ ಏನೋ ಒಂದು ಹೇಳಿದಂತೆ. ಏನಿದು ಹಿಂಗಿದೆ, ಹಿಂಗೆ ಹೇಳ್ತಾ ಇದ್ದಾನಲ್ಲ ಇವನು. ಸರಿ ಆಯಿತು ಅಂತ ಅಲ್ಲಿ ಹೋದರು. ಯಾವ ಜಾಗ ಅಂತ ಅವ್ನು ಜ್ಞಾಪಿಸ್ಕೊಂಡ, ಹಾಗೆ ಜ್ಞಾಪಿಸ್ಕೊಂಡ, ಮತ್ತೆ ಹುಡುಕಿದ್ರು. ಸೊ ಆಮೇಲೆ ಒಂದು ಜಾಗದಲ್ಲಿ ಅವನು ಜ್ಞಾಪಿಸ್ಕೊಂಡಂಥದ್ದು, ಒಂದು ಜಾಗದಲ್ಲಿ ಅವನು ಏನೋ ಒಂದು ದೃಶ್ಯವನ್ನು ನೋಡಿದ್ನೋ, ಆ ಬೋರ್ಡ್ ಬರೆದಿರೋಂಥದ್ದು, ಯಾವ ಕ್ರಾಸು ಏನು ಇದೆಲ್ಲ ಈ ಥರದ್ದೆಲ್ಲ ಜ್ಞಾಪಕ ಬರೋಕ್ಕೆ ಶುರು ಆಗೋಯ್ತು ಅವನಿಗೆ. ಅಲ್ಲಿ ಹೋದ ತಕ್ಷಣ ಪೊಲೀಸ್ನವ್ರು ಹೋದ್ರು, ಹುಡುಕಿದ್ರೆಲ್ಲ ಹೋಯ್ತು. ಬಟ್ ಈ ಮನೆಯಲ್ಲಿ ಇದ್ದವರು ಇಲ್ಲ, ಅವ್ರ ಮಗ ತುಂಬ ವರ್ಷದ ಹಿಂದೆ ಸತ್ತೋದು, ಅದಕ್ಕೆ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದರು ಅಂತ ಹೇಳಿದ್ರು. ಪಕ್ಕದ ಮನೆಯವ್ರು ಹೇಳಿಬಿಟ್ರು. ಏನು ಮಾಡೋದೀಗ ಅಂತ ಗೊತ್ತಾಗಲಿಲ್ಲ ಇವನಿಗೆ. ಕಡೆಗೆ ಹುಡುಕೋಕ್ಕೆ ಪ್ರಯತ್ನ ಮಾಡಿದ್ರು. ಬಟ್ ಹೆಂಗಂತ, ಸೊ ಅಲ್ಲಿರೋರಿಗೆ ಕೇಳಿದ್ರು, ಅವ್ರು ಹೆಂಗಿದ್ದಾರೆ ಏನು ಅಂತ ಗೊತ್ತಾ? ಇಲ್ಲ ಗೊತ್ತಿಲ್ಲ ಸರ್, ಅವ್ರ ನೆಂಟರು ಒಬ್ಬರು ಈ ಜಾಗದಲ್ಲಿದ್ದಾರೆ, ಇಂಥ ಸ್ಥಳದಲ್ಲಿದ್ದಾರೆ, ನೀವು ಅಲ್ಲಿ ಹೋಗಿ ಭೇಟಿ ಮಾಡಿ ಅಂತ ಹೇಳಿದ್ರು. ಸರಿ ಪೊಲೀಸ್ನವ್ರು ಅಲ್ಲಿಂದ ಜೀಪಲ್ಲಿ ಇವನ್ನ ಕುಂದಿರಿಸ್ಕೊಂಡು, ಅವ್ನು ಹೆಂಡ್ತಿನೂ ಕುಂದಿರಿಸ್ಕೊಂಡು ಹೋದರು. ಅಲ್ಲಿಗೆ ಹೋದ್ರಂತೆ. ಅವ್ರ ನೆಂಟರ ಮನೆಗೆ ಹೋದಾಗ ನೋಡಿದ್ರು, ಇವ್ರು ಯಾರೇನು, ಇವ್ರ ಜ್ಞಾಪಕ ಇಲ್ಲ ನನಗೆ, ನನ್ನ ತಂದೆ ತಾಯಿ ಜ್ಞಾಪಕ ಇದೆ. ಸರಿ ಇಲ್ಲೊಂದು ಏನೋ ಆಗಿತ್ತಲ್ಲ, ಒಂದು ಹುಡುಗ ಸತ್ತೋಗಿದ್ನಲ್ಲ, ಅವ್ರ ತಂದೆ ತಾಯಿ ಫೋಟೋ ಇದೆಯಾ ಅಂತ ಕೇಳಿದ್ರಂತೆ. ಅವ್ರ ನೆಂಟರವರು ಹೌದು ಇದೆ ಅಂದ್ರೆ ತೋರಿಸದಂತೆ. ಹೌದು ಇವರೇ ನನ್ನ ತಂದೆ ತಾಯಿ ಅಂತ ಹೇಳಿದಂತೆ. ಆಶ್ಚರ್ಯ ಆಗ್ಬಿಡ್ತು. ಹಿಂದಿ ಒಳಗಡೆ ನಿನ್ನ ಹೆಸರು ಏನು ಅಂದ್ರೆ ಬೋಲು ಅಂದಂತೆ. ಹೌದು ಕರೆಕ್ಟ್ ಅಂದ್ರಂತೆ ಅವರು ನೆಂಟರು. ಅಳಕ್ಕೆ ಶುರು ಮಾಡಿಬಿಟ್ರಂತೆ, ನಿಮ್ಮ ತಂದೆ ತಾಯಿ ನೀನು ನೀರಲ್ಲಿ ಸತ್ತೋಗಿದ್ದೆ, ಹೆಂಗೆ ನೀನು ಅಲ್ಲಿ ಸೌತ್ ಆಫ್ರಿಕಲ್ಲಿ ಹುಟ್ಟಕ್ಕೆ ಸಾಧ್ಯ? ನನಗೆ ಗೊತ್ತಿಲ್ಲ, ಒಟ್ಟು ನನಗೆ ಜ್ಞಾಪಕ ಬರೋಕ್ಕೆ ಶುರು ಆಯಿತು. ಬಟ್ ಅಲ್ಲಿ ನಂಗೆ ನೆಮ್ಮದಿನೇ ಇರಲಿಲ್ಲ, ನಾನು ಅಲ್ಲಿ ಇರ್ಬೋದು, ನಾನು ದೊಡ್ಡವನಾಗೋರ್ಗು ನನಗೆ ಏನಂತಲೇ ಗೊತ್ತಿಲ್ಲ. ಒಟ್ಟು ದೊಡ್ಡನಾಗಿ ನನಗೆ ಬುದ್ಧಿ ಬಂದಮೇಲೆ ನನಗೆ ಅಲ್ಲಿ ಇರೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ಅವ್ರು ನನ್ನ ತಂದೆ ತಾಯಿ ಎಲ್ಲ ಅನ್ನಿಸ್ತಾ ಇತ್ತು ನನಗೆ, ಕನಸಲ್ಲಿ ಬರೀ ಇದೇ ಬರ್ತಾ ಇತ್ತು, ಹಾಗೆ ಹಿಂಗೆ ಅಂತ ಹೇಳ್ದ. ಸೊ ತಂದೆ ತಾಯಿ ಎಲ್ಲಿ ಹೋಗಿದಾರಂತ ಅವ್ರಿಗೆ ನೆಂಟರಿಗೆ ಎಲ್ಲೋ ಒಂದು ಜಾಗದಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರು. ಎಲ್ಲಿ ಪೂನೆದಲ್ಲೇ ಎಲ್ಲೋ ಉಳ್ಕೊಂಡಿದ್ದಾರೆ ಅವರು ಅಂತ ಹೇಳಿದ್ರಂತೆ. ಸರ್ ಪೂನೆದಲ್ಲಿ ಹೋಗಿ ನೋಡಿದ್ರು, ತಂದೆ ತಾಯಿನ ಭೇಟಿಯಾದ. ತಂದೆ ತಾಯಿಗೆ ಏನು ಅಂದರು, ಇವನು ನಿನ್ನ ಮಗ ಭೀಷ್ಮ, ಏನು ತಮಾಷೆ ಮಾಡಬೇಡ ಸುಮ್ಮನಿರು, ನಾವು ಕಳ್ಕೊಂಡಾಗಲೇ ನೊಂದು ಬೆಂದು ಹೋಗ್ಬಿಟ್ಟಿದ್ದೀವಿ. ಅವ್ರ ತಂದೆಗೆ ಬೇರೆ ಹುಷಾರಿಲ್ದಂಗೆ ಆಗ್ಬಿಟ್ಟು ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು ಅವರು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಕಡೆಗೆ ಇವನು ಹೇಳ್ದ, ನಾನೇ ಅದು, ಹೌದು ಈ ಥರ ನಾನು ಸತ್ತಿದ್ದೆ, ನನಗೆ ಗೊತ್ತಿದೆ, ನೀರಲ್ಲಿ ಬಿದ್ದಿದ್ದು ನನಗೆ ಜ್ಞಾಪಕ ಇದೆ, ಮತ್ತು ನನಗೇನು ಜ್ಞಾಪಕ ಇಲ್ಲ, ನಾನು ಬಾಲ್ ಆಡಬೇಕಾದ್ರೆ ಬಾಲ್ ಬಿದ್ದೋಯ್ತು, ಅದನ್ನು ತೊಗೊಳಕ್ಕೆ ಹೋಗಿ ಬಾವಿಯಲ್ಲಿ ಬಿದ್ದು ಹೋಗಿದ್ದೆ ನಾನು ಅಂತ ಎಲ್ಲ ಹೇಳದಂತೆ. ತಂದೆ ತಾಯಿ ಎದ್ದು, ತಂದೆ ಮಲಗದವನು ಹಾಸಿಗೆ ಹಿಡ್ಕೊಂಡು ಮಲಗದವನು, ತಂದೆ ಎದ್ದು ಮಗನನ್ನು ಗಟ್ಟಿಗೆ ಹಿಡ್ಕೊಂಡು ತಪ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ಟಂತೆ. ಏನಿದು ಆಶ್ಚರ್ಯ, ಇದು ಏನು ಆಶ್ಚರ್ಯ ಇದು, ಹಾಂ ಸತ್ತು ಬಿಟ್ಟು ಮತ್ತಿಲ್ಲಿ ಹುಟ್ಟಕ್ಕೆ ಹ್ಯಾಕೆ ಸಾಧ್ಯ, ಹೆಂಗೆ ಸಾಧ್ಯ ಇದು ಅಂತ. ಸೊ ಅವನು ಎಲ್ಲ ಪ್ರತಿಯೊಂದನ್ನು ಜ್ಞಾಪಿಸ್ಕೊಂಡ ಅವನು. ಎಲ್ಲಿ ಏನು, ನಾನು ಓದಿದ ಸ್ಕೂಲ್ ಯಾವುದು ಏನು, ನನ್ನಗಲ್ಲಿ ಕರ್ಕೊಂಡು ಹೋಗಿ ಅಂದಂತೆ. ತಂದೆ ತಾಯಿ ಖುಷಿ ಆಗ್ಬಿಟ್ರು, ತುಂಬ ಸಂತೋಷ ಆಯ್ತು ಅವ್ರಿಗೆ. ನಡಿ ಫಸ್ಟು ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರಂತೆ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸಿ ಇವನ ಹೆಸರಲ್ಲಿ. ಸೊ ಹೀಗಾಗಿದೆ ಅಂದರೆ ಗುರು ಕೂಡ ಸಂತೋಷಪಟ್ಟರು, ಅಲ್ಲಿರೋ ಪೂಜಾರಿ ಸಂತೋಷಪಟ್ಟರು. ಜಾತಕವನ್ನು ತೆಗೆದು ನೋಡಿದ್ರು, ಹೌದು ಇವನಿಗೆ ಮರುಜನ್ಮ ಇತ್ತು, ಬಂದಿದೆ, ಆದರೆ ಬರುತ್ತೆ, ಆದರೆ ನಿಜಾನ ಸುಳ್ಳ ನನಗೂ ಗೊತ್ತಿರಲಿಲ್ಲ, ಆದರೆ ಇದು ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಇದು ಸತ್ಯ ಅಂಥೇಳಿ. ಸೊ ಅವನು ಆಡಿದ ಜಾಗ ಸ್ಕೂಲ್ನ ತೋರಿಸೋದ್ರಂತೆ. ಪ್ರತಿಯೊಂದು ಜಾಗವನ್ನು ಅವನು ಎಲ್ಲೆಲ್ಲಿ ಹೋಗಿದ್ನೋ, ಎಲ್ಲ ಆಟ ಆಡಿದ್ದ, ಎಲ್ಲಿ ಬಿದ್ದ, ಆ ಬಾವಿ ಕೂಡ ಮುಚ್ಚೋಗಿತ್ತು. 30 ವರ್ಷ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಸ್ಕೂಲ್ ಇತ್ತು, ಆದರೆ ಬಾವಿನ ಮುಚ್ಚಿಬಿಟ್ಟಿದ್ರು. ಯಾಕೆ? ಕಲ್ಲು ಹಾಕಿ. ಯಾಕಂದರೆ ಮಕ್ಕಳು ಒಬ್ಬರು ಸತ್ತ ಅಂದಮೇಲೆ ಮತ್ತೆ ಅದು ಎಚ್ಚರಿಸ್ಕೊಳ್ಬೇಕಲ್ಲ, ಹೀಗಾಗಿ ಬಾವಿನ ಮುಚ್ಚಿ ಕಲ್ಲು ಹಾಕಿಬಿಟ್ಟಿದ್ರು. ಬಟ್ ಅವನು ಆ ಸ್ಥಳವನ್ನು ತೋರಿಸದ್ನಂತೆ, ನಾನು ಇಲ್ಲೇ ಆಡ್ತಿದ್ದೆ, ಇಲ್ಲಿ ಬಿದ್ದಿದ್ದೆ ಅಂತ ಹೇಳಿ. ನಂಬ್ತಿರೋ ನಂಬಲ್ಲೋ ಗೊತ್ತಿಲ್ಲ, ಇದು ನಡೆದಿರುವಂಥ ಘಟನೆ. ಸೌತ್ ಆಫ್ರಿಕಾದಲ್ಲಿ ಹುಟ್ಟಿ ಭಾರತದ ಒಂದು ಹುಡುಗ ಇಲ್ಲಿ ಸತ್ತು ಮತ್ತಲ್ಲಿ ಜನ್ಮ ಪಡೆದಿರೋದಂದರೆ ಇದಂತೂ ವಿಚಿತ್ರ ಅನಿಸುತ್ತೆ. ಕರೆಕ್ಟ್ ಅಲ್ವಾ? ಎಸ್, ಇದು ಸತ್ಯ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಹೀಗೆ ಹಲವಾರು ಕಥೆಗಳು ಸಿಗ್ತಾ ಇರ್ತವೆ, ಸತ್ಯ ಘಟನೆಗಳ ನೈದೇ ವರದಿ ಅಂತಲೇ ಹೇಳ್ಬೋದು ಇದನ್ನು. ಈ ಥರದ ಹಲವಾರು ಕಥೆಗಳು ಸಿಗ್ತಾ ಇರ್ತವೆ, ನಿಮ್ಮ ಮುಂದೆ ನಾನು ತೊಗೊಂಡು ಬರ್ತಾ ಇರ್ತೀನಿ. ಇವತ್ತು ಯಾರ್ಯಾರು ನೋಡಿದ್ರು ಎಲ್ರಿಗೂ ಧನ್ಯವಾದಗಳು, ಹೊರಟು ಬರ್ತೀನಿ. ಇದು ಸತ್ಯ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.